ಹಾಯ್ ಗೆಳೆಯರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ನಾನು ಭಾಳ ದಿವಸದಿಂದ ನಾನು ಕೆಲವೊಂದು ವಿಡಿಯೋಗಳು ಮಾಡಲಿಲ್ಲ. ಕಾರಣ ನನಗೆ ಸ್ವಲ್ಪ ಬೇಸರಿಕೆ ಅನಿಸಿತು. ಆ ಒಂದು ಕಾರಣಕ್ಕಾಗಿ ಕೆಲವರು ನನ್ನ ವಿಡಿಯೋಗಳನ್ನು ನೋಡಿ ಒಂದು ಡೈರಿಯಲ್ಲಿ ನಮ್ಮ ಫಾರ್ಮುಲಾವನ್ನು ಬರಿಕೊಳ್ತಾ ಇದ್ದಾರೆ. ಕೆಲವರು ಏನಪ್ಪ ಅಂತಂದರೆ ನನ್ನ ವಿಡಿಯೋಗಳನ್ನು ದೊಡ್ಡ ಒಂದು 12 ಇಂಚಿನ 21 ಇಂಚಿನ ಟಿ ವಿಯಲ್ಲಿ ಹಾಕಿ ನೇರವಾಗಿ ನೋಡ್ತಾ ಇದ್ದಾರೆ. ಆದರೆ ಸಂತೋಷ, ಬರೆದುಕೊಳ್ಳುವುದನ್ನು ಕೂಡ ಸಂತೋಷನೇ, ನೋಡಿದ್ರೂ ಕೂಡ ಸಂತೋಷನೇ, ಅದನ್ನು ಮಾಡಿ ಅನುಭವಿಸಿದ್ರೂ ಕೂಡ ಸಂತೋಷನೇ. ನನಗೆ ಬೇಸರ ಆದ ಮಾತು ಅಂದರೆ ಕೆಲವೊಬ್ಬರು ನೋಡ್ತಾ ಇದ್ದಾರೆ ಹೊರತು ಅಷ್ಟೇ ಒಂದು ಲೈಕನ್ನು ಕೊಡಲ್ಲ, ಒಂದು ಒಳ್ಳೆಯದು ಕಮೆಂಟನ್ನು ಕಳಿಸಲ್ಲ. ಈ ಕಾರಣಕ್ಕಾಗಿ ನನಗೆ ಬೇಸರಿಗೆ ಅನಿಸಿ ನಾನು ಕೆಲವೊಂದು ವಿಡಿಯೋಗಳು ಮಾಡೋದು ಕೂಡ ನಾನು ಬಿಟ್ಟೆ. ಮತ್ತು ಕೆಲವರು ಹೇಳ್ತಾರೆ, ಅಣ್ಣ ತೆಲುಗುನಾಗ ಮಾಡ್ರಿ, ತೆಲುಗುನಾಗ ಹೇಳ್ರಿ ಅಂತಾರೆ. ಕೆಲವರು ಅಂತಾರೆ ಹಿಂದಿಯಲ್ಲಿ ಹೇಳ್ರಿ ಅಣ್ಣ, ಇಲ್ಲಿ ಹಿಂದಿಯಲ್ಲಿ ಹೇಳ್ರಿ ಅಂತಾರೆ. ಕೆಲವರು ಅಂತಾರೆ ಕನ್ನಡದಲ್ಲಿ ಹೇಳ್ರಿ ಅಂತಾರೆ. ಇತ್ತೀಚೆಗೆ ಮೊನ್ನೆ ನಾನು ತೆಲುಗಿನಲ್ಲಿ ಒಂದು ಶಂಕು ಭಾಷಣವನ್ನು ಕಟ್ಟುವ ವಿಡಿಯೋ ತೆಲುಗಿನಲ್ಲಿ ನಾನು ಅಪ್ಲೋಡ್ ಮಾಡಿದೆ. ಆದರೆ ಆ ವಿಡಿಯೋವನ್ನು ನೋಡಿ ಕೆಲವರು ಏನಪ್ಪ ಅಂತಂದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂತಂದು ಭಾಳ ಮಂದಿ ನನಗೆ ಮೆಸೇಜ್ಗಳು ಮಾಡಿದ್ದಾರೆ. ಭಾಳ ಮಂದಿ ನನಗೆ ಫೋನ್ ಮುಖಾಂತರ ಹೇಳಿದ್ದಾರೆ. ಅನಿವಾರ್ಯ ನನಗೆ ನನ್ನ ಹಿಂದಿ ಚಾನಲ್ ನಂದು ಹಿಂದಿ ಚಾನಲ್ ಆಯುರ್ವೇದಿಕ್ WPL ಆಯುರ್ವೇದಿಕ್ ಚಾನಲ್ ಅಂತ ನನ್ನ ಚಾನಲಿನ ಹೆಸರು. ನೀವು ತೆಲುಗುನಾಗ ನೋಡಬೇಕಂತ ಅನಿಸಿದರೆ ನನ್ನ ಅಣ್ಣನಾದ ದೊಡ್ಡಣ್ಣ ಇರ್ಫಾನ್ ಟಾಕ್ಸ್ ಅಂತ ಇರ್ಫಾನ್ ಅಣ್ಣನವರ ಒಂದು ಚಾನಲ್ ಇದೆ, ತೆಲುಗು ಚಾನಲ್. ಆ ಚಾನಲಿನ ಹೆಸರು ಇರ್ಫಾನ್ ಟಾಕ್ಸ್ ಅಂತ. ಆ ಚಾನಲನ್ನು ನೀವು ನೋಡಿ ಫಾಲೋ ಮಾಡಿಕೊಂಡು ನೀವೇನಪ್ಪ ಅಂತಂದರೆ ಅರ್ಥ ಆದರೆ ಮಾಡಿ ಮುಂದಕ್ಕೆ ಹೋಗಿ ಗೆಳೆಯರೇ. ಅರ್ಥ ಆಗಲಿಲ್ಲ ಅಂತಂದರೆ ಮಾಡಬೇಡಿ, ಸುಮ್ಮನೆ ಸಮಯ ದುಡ್ಡು ವ್ಯರ್ಥ ಮಾಡಿಕೊಳ್ಳಬೇಡಿ ಗೆಳೆಯರೇ. ಮತ್ತು ನಾನು ತೆಲುಗಿನಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಒಂದು ವಿಡಿಯೋ ಮಾಡಿ ಅಂತಂದು. ಆದರೆ ಪ್ರಯತ್ನ ಪಡ್ತಾ ಇದ್ದೀನಿ ಕನ್ನಡದಲ್ಲಿ ಹೇಳಲಿಕ್ಕೆ ಮತ್ತು ಮಾಡಲಿಕ್ಕೆ. ಆದರೆ ನನಗೆ ಅಷ್ಟು ಧಾರಾಳವಾಗಿ, ಅಷ್ಟು ಸುಲಭವಾಗಿ ಹೇಳಲು ನನಗೆ ಕನ್ನಡದಲ್ಲಿ ಬರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ನಾನು ಅತಿ ಹೆಚ್ಚಾಗಿ ಹಿಂದಿಯಲ್ಲೇ ಪ್ರಾಕ್ಟಿಕಲ್ ಮಾಡ್ತೀನಿ ಗೆಳೆಯರೇ. ನಾನು ಒಂದಕ್ಕಿಂತ 2 ಟೈಮ್ ಚೆನ್ನಾಗಿ ಈಗ ಒಂದು ಸಣ್ಣ ಫಾರ್ಮುಲಾ ಹೇಳ್ತೀನಿ. ನೀವು ಅದನ್ನು 1 ಬಾರಿ 2 ಬಾರಿ ನೋಡಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನೀವೇ ಸ್ವತಃ ಮಾಡಿಕೊಳ್ಳಿ ಗೆಳೆಯರೇ. ಇದು ನಿಮಗೆ ಅರ್ಥ ಆಯಿತು ಸರಿ, ನನಗೆ ಒಳ್ಳೆ ಕಮೆಂಟ್ಸು, ಒಳ್ಳೆ ಲೈಕ್ ಬಂದರೆ ಈ ವಿಡಿಯೋ ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನಿಮಗೆ ಮುಂದೆ ತರ್ತೀನಿ ಗೆಳೆಯರೇ. ಕನ್ನಡದಲ್ಲೇ ತರ್ತೀನಿ ಈ ವಿಡಿಯೋ. ಕನ್ನಡದಲ್ಲಿ ಹೇಳಿದ ವಿಡಿಯೋಗಳು ಕನ್ನಡದಲ್ಲೇ ತರ್ತೀನಿ, ಹಿಂದಿಯಲ್ಲಿ ಹೇಳಿದ ವಿಡಿಯೋಗಳು ಹಿಂದಿಯಲ್ಲೇ ತರ್ತೀನಿ, ತೆಲುಗು ಲ್ಯಾಂಗ್ವೇಜ್ನಾಗಿ ಹೇಳಿದ ವಿಡಿಯೋಗಳು ತೆಲುಗಿನಲ್ಲೇ ತರ್ತೀನಿ ಗೆಳೆಯರೇ. ನೋಡಿ, ನಾನು ಸಣ್ಣ ಮತ್ತು ವಿಡಿಯೋಗಳು ಉದ್ದಕ್ಕಾದರೆ ದೊಡ್ಡವು ಇದ್ದರೆ ದೊಡ್ಡವು ಆಯ್ತು ಅಂತೀರಾ, ಸಣ್ಣ ಮಾಡಿದರೆ ಅತಿ ಸಣ್ಣವು ಅಂತೀರಾ. ಕೆಲವೊಂದು ಫಾರ್ಮುಲಾಗಳು ಅರ್ಥ ಆಗಬೇಕಂತಂದರೆ ವಿಡಿಯೋಗಳು ಬಿಡಿಸಿ ಒಗ್ಗಟ್ಟಿನ ರಾಜುಗಳನ್ನು ಅರ್ಥ ಆಗುವಾಗೆ ಹೇಳಿದರೆ ಮಾತ್ರ ಮುಂದಿನವರಿಗೆ ಅರ್ಥ ಆಗುತ್ತೆ ಗೆಳೆಯರೇ. ಕೆಲವರು ಸೂಕ್ಷ್ಮವಾಗಿರ್ತಾರೆ, ಅವರು ಜಲ್ದಿ ಅರ್ಥ ಮಾಡ್ಕೊತಾರೆ. ಕೆಲವರು ಒಂದಕ್ಕಿಂತ 10 ಬಾರಿ ಹೇಳಿದ್ರೂ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂಥವರಿಗಾಗಿ ನಾನು ಬಿಡಿಸಿ ಹೇಳಿದರೆ ಮಾತ್ರ ಅವರಿಗೆ ಅರ್ಥ ಆಗುತ್ತದೆ ಗೆಳೆಯರೇ. ನೀವು ವಿಡಿಯೋ ದೊಡ್ಡದಾಯ್ತು ಅಂತಂದು ಬೇಜಾರು ಪಡಬೇಡಿ, ನನಗೆ ಫಾಲ್ತು ಕಮೆಂಟ್ ಇಡಬೇಡಿ ಗೆಳೆಯರೇ. ಒಳ್ಳೆಯ ಲೈಕ್ ಕೊಟ್ಟು ಒಳ್ಳೆಯ ಕಮೆಂಟ್ ಮಾಡಿ ಇದನ್ನು ಒಂದಕ್ಕಿಂತ 2 ಬಾರಿ ಕೇಳಿ ನೀವು ಇನ್ನೊಬ್ಬರಿಗೆ ಕಳಿಸಿಕೊಡಿರಿ ಗೆಳೆಯರೇ. ಕಳಿಸಿಕೊಡಬೇಕನ್ನುವುದೇ ನನ್ನ ಆಸೆ. ನೋಡಿ ಗೆಳೆಯರೇ, ಮೊಟ್ಟ ಮೊದಲು ನಾವು ಅರ್ಧ ತೊಲಿ, ನಾನು ಸಣ್ಣದಾಗಿ ಹೇಳ್ತಾ ಇದ್ದೀನಿ, ದೊಡ್ಡದು ಹೇಳಲ್ಲ, ಸಣ್ಣದಾಗಿ ಹೇಳಿ ಪ್ರಾಕ್ಟಿಕಲ್ ನೀವು ಬೇಕಿದ್ದರೆ ಮಾಡಿಕೊಳ್ಳಿ. ನಾನು ತೇರಿ ಹೇಳ್ತೀನಿ ಗೆಳೆಯರೇ.
ಸಣ್ಣದರಲ್ಲಿ ಹೋಗಬೇಕು. ಸಣ್ಣ ವೀಡಿಯೋ ನೀವು ಸಣ್ಣದಾಗಿ ಅಂತಿರಲ್ಲ, ಅದರ ಸಲುವಾಗಿ ಸಣ್ಣದು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಧ ತೊಲಿ ತಗರದ ಮೇಲೆ ಮಾಡಿರಿ. ತಗರ ಅಂತಂದರೆ ಏನು? ತಗರ ಅಂದ್ರೆ ನಾವು ಕನ್ನಡದಲ್ಲಿ ಹೇಳ್ತೀವಿ, ತಗರಂ ಅಂದರೆ ತೆಲುಗುನಾಗ ಹೇಳ್ತೀರಿ, ಟಿನ್ ಅಂದರೆ ಟಿನ್ ಲೋಹ ಅಂತಂದರೆ ಇಂಗ್ಲೀಷ್ನಾಗ ಹೇಳ್ತಾರೆ ಗೆಳೆಯರೆ. ಅರ್ಧ ತೊಲಿ ಟಿನ್ ಲೋಹವನ್ನು ತಗೊಂಡು ಅರ್ಧ ತೊಲಿ ಪಾದರಸವನ್ನು ತೆಗೆದುಕೊಂಡು ಇವು ಎರಡನ್ನು ಕಲಬತ್ತದಲ್ಲಿ ಹಾಕಿ ಚೆನ್ನಾಗಿ ಅರಿಯಬೇಕು ಗೆಳೆಯರೆ. ಚೆನ್ನಾಗಿ ಅರಿದಾಗ ಒಂದು ಜೀವ ಆಗುವುದು. ಇವು ಎರಡು ಒಂದು ಜೀವ ಆಗುವುದು ಗೆಳೆಯರೆ. ಇವು ಎರಡು ಒಂದು ಜೀವ ಆದಾಗ ಒಂದು ಕೋಳಿಯ ತತ್ತಿಯನ್ನು ತಗೋಬೇಕು ಗೆಳೆಯೆ. ಅದು ಜವಾರಿ ಕೋಳಿ ಇದ್ದರೆ ಮಾತ್ರ ತೆಗೆದುಕೊಳ್ಳಿ. ಹೈಬ್ರಿಡ್ ಕೋಳಿಯ ತತ್ತಿ ಬರುವುದಿಲ್ಲ, ಫಾರಂ ಕೋಳಿಯ ತತ್ತಿ ಬರುವುದಿಲ್ಲ ಗೆಳೆಯರೆ. ಜವಾರಿ ಕೋಳಿದಿದ್ದರೆ ಮಾತ್ರ ಬರುತ್ತೆ. ಅದರಲ್ಲಿ ಒಂದು ಕೋಳಿಯ ತತ್ತಿಯನ್ನು ತೆಗೆದುಕೊಂಡು ಆ ತತ್ತಿಗೆ ಗೆಳೆಯರೆ ಸಣ್ಣದಾಗಿ ಒಂದು ರಂಧ್ರ ಮಾಡಬೇಕು. ರಂಧ್ರ ಅಂದರೆ ಒಂದು ತೂತು ಹಾಕಬೇಕು ಗೆಳೆಯರೆ. ಆ ತೂತು ಹಾಕಿ ಅದರಲ್ಲಿ ನಾವು ಏನಾದರೂ ಇವು ಮಾಡಿವಲ್ಲ ಒಂದು ಜೀವ, ಇದರಲ್ಲಿ ಆ ಮೆಟಲನ್ಸನ್ನು ತುಂಬಬೇಕು ಗೆಳೆಯರೆ. ಆ ತೂತು ತೆಗೆದು ತತ್ತಿಯೊಳಗೆ ತುಂಬಬೇಕು. ಇದರಲ್ಲಿ ತುಂಬಿ ಗೆಳೆಯರೆ ಆ ತೂತಿಗೆ ಚೆನ್ನಾಗಿ ಏನನ್ನ ಒಂದು ಹಚ್ಚಿ ತೂತು ಬಂದ್ ಮಾಡಬೇಕು ಗೆಳೆಯರೆ. ಕೋಳಿ ತತ್ತಿಯನ್ನು ಪಕಳಿಕೆ ಅಂತಂದರೆ ತೂತಿಗೆ ಮುಚ್ಚುವುದನ್ನು ಪಕಳಿಕೆ ಅಂತಾರೆ ಗೆಳೆಯರೆ. ಅದನ್ನು ಇಟ್ಟು ತೂತಿಯ ರಂಧ್ರಕ್ಕೆ ಚೆನ್ನಾಗಿ ಗಾಳಿ ಹೋಗದಂತೆ ಬಂದ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಕಪಟ್ ಮೀಟ್ ಮಾಡಬೇಕು ಗೆಳೆಯರೆ. ಕಪಟ್ ಮೀಟ್ ಅಂದರೆ ಸಿಲ್ ಕೊಡೆಯಬೇಕು. ನೀವು ಮುಲ್ತಾನು ಮಣ್ಣಿಂದ ಒಂದು ಬಟ್ಟೆಗೆ ಹಚ್ಚಿಯನ್ನು ಮಾಡಿರಿ, ಆದರೆ ನಿಮಗೆ ನೀವು ಭಾರಿ ಹಾಲು ಸಿಲ್ ಮಾಡಬೇಕು. ನಿಮಗೆ ಹೆಂಗ ಅನುಭವ ಇದೆ ಆ ಥರ ಒಂದು ಆ ತತ್ತಿಗೆ ಏನಪ್ಪ ಅಂತಂದರೆ ಮುಲ್ತಾನಿ ಮಟ್ಟಿಯಿಂದ ಬಟ್ಟೆಗೆ ಹಚ್ಚಿ ಚೆನ್ನಾಗಿ ಮಟ್ಟಿಯನ್ನು ಮೆತ್ತಿ ಸಿಲ್ ಮಾಡಬೇಕು ಗೆಳೆಯರೆ. ಸಿಲ್ ಮಾಡಿದಾಗ ಸ್ವಲ್ಪ ಹೊತ್ತು ಬಿಸಿಲಿಗೆ 10-20 ನಿಮಿಷ ಒಣಗಿಸಿ ಅದನ್ನು ನಾವು ತಗೊಂಡು ಗಜಪುಟದಲ್ಲಿ ಸುಡಬೇಕು ಗೆಳೆಯರೆ. ಗಜಪುಟದಲ್ಲಿ ಸುಡಬೇಕು. ಸುಟ್ಟಿದಾಗ ಅದರಲ್ಲಿ ಒಂದು ತರಹ ಏನಪ್ಪ ಅಂತ ಭಸ್ಮದಂತೆ ಆಗುವುದು. ಅದನ್ನು ಆರಿ ತಣ್ಣಗಾದಾಗ ಹೊರಗೆ ತೆಗೆದು ಅರಿದು ಗೆಳೆಯರೆ ಒಂದು ಮೂಸೆಯಲ್ಲಿ ಮೂಸೆ ನೋಡಿ ಗೆಳೆಯರೆ, ಮೂಸೆ ಒಳಗಿದ್ದಾವೆ ತೋರಿಸ್ಬೇಕು. ಮೂಸೆ ಅಂತಂದರೆ ನಿಮ್ಗೆ ಗೊತ್ತಿರ್ತದೆ. ಮೂಸೆಯಲ್ಲಿ ಏನಪ್ಪ ಅಂದರೆ 10 ಗ್ರಾಮ್ ತಾಮ್ರವನ್ನು ಹಾಕಿ ಆ ತಾಮ್ರವನ್ನು ಕರಗಿದಾಗ ಒಂದು ತೊಲಿ ತಾಮ್ರಕ್ಕೆ ಒಂದು ಮಸಿ ಹಾಕಿ, ಒಂದು ಮಸಿಯಷ್ಟು ಅಂತಂದರೆ ಸ್ವಲ್ಪ ಒಂದು ಮಸಿಯಷ್ಟು ಹಾಕಿ ಕರಗಿಸಿದರೆ ಮತ್ತು ಗೆಳೆಯರೆ ಮುಂದೆ ದೇವರು ಅಂತಃಕರಣೆ ಇದ್ದರೆ ನಿಮ್ಮ ಮೇಲೆ ಆಗಲಿ ನಮ್ಮ ಮೇಲೆ ಆಗಲಿ ಯಾರಾದರೂ ಮಾಡ್ತಾರೋ ಅಂಥವರ ಮೇಲೆ ದೇವರ ಅಂತಃಕರಣೆ ಇದ್ದರೆ, ಲಕ್ಷ್ಮಿ ನಿಮಗೆ ಒಲಿಮೆ ಇದ್ದರೆ, ನಿಮ್ಮ ಮೇಲೆ ಲಕ್ಷ್ಮಿಯ ಒಲಿಮೆ ಇದ್ದರೆ ಮತ್ತು ಅವರ ಆಶೀರ್ವಾದ ಇದ್ದರೆ ಇನ್ನೊಂದು ಮಾತು ಸಂಶಯನೇ ಇಲ್ಲ ಗೆಳೆಯೇ. ಈ ತಗರ ಮತ್ತು ಪಾದರಸದವನ್ನು ಅರಿದು ತತ್ತಿಯಲ್ಲಿ ಹಾಕಿ ಸುಣ್ಣ ಮಾಡಿಕೊಂಡ ಆ ಸುಣ್ಣವನ್ನು ತಗರವನ್ನು ಕರಗಿಸಿ ಒಂದು ಅಂಶ ಹಾಕಿದರೆ ಗೆಳೆಯರೆ ಅದು ತಾರ ಆಗುವುದು. ನಾನು ಬಿಚ್ಚಿ ಹೇಳುವುದಿಲ್ಲ, ಅದು ತಾರ ಆಗುವುದು. ಮತ್ತು ತಾರ ಏನು ಅಂತ ನನಗೆ ಕಮೆಂಟ್ನಲ್ಲಿ ಕೇಳಬೇಡಿ, ಹಿಡಿಯಬೇಡಿ ಗೆಳೆಯರೆ. ತಾರ ಆಗುವುದು. ತಾರ ಅಂತಂದರೆ ಮತ್ತು ಇದಿಷ್ಟಾದರೂ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂತಂದರೆ ಗೆಳೆಯರೆ ಮತ್ತು ವಾದ ಮಾಡುವುದನ್ನು ಕೂಡ ವೇಸ್ಟು. ಈ ಕೆಲಸದಲ್ಲಿ ಬರುವುದನ್ನು ಕೂಡ ವೇಸ್ಟು. ನೋಡಿ ಗೆಳೆಯರೆ, ಗುರುವಿನ ಮನಸ್ಸಿನಂತೆ ಮಾರ್ಗ ಹಿಡಿಯಿದರೆ, ಗುರುವಿನ ಮನಸ್ಸು ಗೆಲ್ಲಿದರೆ, ಗುರುವಿನಂತೆ ನಡೆದುಕೊಂಡರೆ ನಿಮಗೆ ಮುಂದೆ ಏನಪ್ಪ ಅಂತಂದರೆ ನೀವು ಏನಾದರೂ ಅನುಕೊಂಡಿರೋ ಅದನ್ನು ನೀವು ಖಚಿತವಾಗಿ ಬಯಸುತ್ತೀರಿ ಎನ್ನುವುದೇ ನನ್ನ ಉದ್ದೇಶ.
ಕೆಲವರು ಬರ್ತಾರೆ, ಜಲ್ದಿ ಜಲ್ದಿ ತೋರಿಸ್ಬೇಕು, ಜಲ್ದಿ ಜಲ್ದಿ ಹೇಳ್ಬೇಕಂತ ಅಂತಾರೆ ಗೆಳೆಯರೇ. ಗುರು ಅನ್ನೋವರು ನಾವು ಒಂದು ಬಂಗಾರಕ್ಕೆ ಏನಪ್ಪ ಅಂತಂದರೆ ಮಾರಲಿಕ್ಕೆ ಹೋದರೆ ಅವರು ತಿಕ್ಕಿ ಆಗಿ ಯಾವ ಥರ ಅವರು ಅದನ್ನು ಟೆಸ್ಟ್ ಮಾಡ್ತಾರೆ, ಗುರು ಅನ್ನೋರು ಕೂಡ ನಮಗೆ ಅದೇ ಥರನೇ ಏನಪ್ಪ ಅಂತಂದರೆ ಅವರು ಪರೀಕ್ಷೆ ಮಾಡ್ತಾರೆ ಗೆಳೆಯರೆ. ಆ ಒಂದು ಕಾರಣಕ್ಕಾಗಿ ಗುರುವಿನ ಮನಸ್ಸು ಗೆಲ್ಲಬೇಕು. ಗುರುವಿನ ಇಚ್ಛೆಯಂತೆ ನಾವು ನಡೆದುಕೊಂಡರೆ ಮಾತ್ರ ಗೆಳೆಯರೆ ನಾವು ಮುಂದೆ ಧರ್ಮದಿಂದ ಜೀವನ ಸಾಗಿಸಿದರೆ ನಾವು ಮುಂದೆ ಗೆಲ್ಲಬಹುದು ಈ ವಾದದಾಗ. ಗೆಳೆಯರೇ, ನಾವು ಅತಿ ಆಸೆ ಪಡೋದು ಬೇಡ, ಅತಿ ಆಸೆ ಬೇಡ. ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಗುರುವಿನ ಮುಗ್ಧ ಮಾತಿನಲ್ಲಿ ಇದ್ದು ಅವರ ಮನಸ್ಸಿಗೆಲ್ಲಿ ನಾವೇನಪ್ಪ ಅಂದರೆ ನಡೆದುಕೊಂಡು ಹೋದರೆ ಮಾತ್ರ ನಮಗೆ ಮುಂದೆ ಮಾರ್ಗ ಸಿಗುವುದೆನ್ನುವುದೇ ನನ್ನ ಆಸೆ ಗೆಳೆಯರೇ. ಇಲ್ಲಿಗೆ 10 ನಿಮಿಷದ ವೀಡಿಯೋ ಆಯಿತು. 10 ನಿಮಿಷದ ವೀಡಿಯೋ ಅಂತಂದು ನೀವು ಕಮೆಂಟ್ನಾಗ ಇಡಬೇಡ್ರಿ. ಅರ್ಥ ಆಯಿತು ಅಂದರೆ ಸರಿ, ಅರ್ಥ ಆಗಲಿಲ್ಲ ಅಂತಾರೆ ಇನ್ನೊಮ್ಮೆ ಕೇಳಿ ಗೆಳೆಯರೇ, ಕೇಳಿ ನಮಗೆ ಒಳ್ಳೆ ಲೈಕ್ಸ್ ಮತ್ತು ಕಮೆಂಟ್ ಕೊಡಿರಿ. ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಮುಂದಿನ ದಿನದಲ್ಲಿ ಈ ವಿಡಿಯೋ ನಾನೇ ಸ್ವತಃ ಪ್ರಾಕ್ಟಿಕಲ್ ತಂದು ನಿಮಗೆ ತಲುಪಿಸುತ್ತೇನೆ ಅಂತಂದು ಇಲ್ಲಿಗೆ ವಿಡಿಯೋ ನಾನು ಮುಕ್ತಾಯ ಮಾಡ್ತೀನಿ ಗೆಳೆಯರೇ. ಹಾಯ್, ನಮಸ್ಕಾರ. ಮತ್ತು ನಮ್ಮ ಭೇಟಿ ಮುಂದಿನ ವೀಡಿಯೋಗಳು ಇರ್ತೀನಿ. ಬಾಯ್.